ಕತೆ ಹೇಗಿದೆ ಅಂತ ನಮ್ಗೆಲ್ಲ ಇನ್ನು ಫುಲ್ ತೆಂಕಿನವ್ರು ಕೆಲವು ಪ್ರಸಂಗಗಳು ಹಾಡ್ತಾರೆ. ತುಂಬಾ ಮಾಡ್ತಾರೆ. ಹೌದು, ನಾವು ಮಾಡ್ತೀವಿ. ಹೋರಾಟ ಮಾಡಿದ್ರೆ ಮಾಡೋದು ಕಷ್ಟ ಅಲ್ಲ. ವಿದ್ಯಾವಂತರು ಇದ್ದಾರೆ ನಮ್ಮ ಮೇಳದಲ್ಲಿ. ಪುರುಷ ವೇಷಧಾರಿಗಳು, ಎರಡನೇ ವೇಷಧಾರಿಗಳು, ಹಿರಿಯ ಕಲಾವಿದರು. ಈಗಿನ ಯಕ್ಷಗಾನದಲ್ಲಿ ವಿದ್ಯೆಗಿಂತ ಅವರು ಪ್ರೇಕ್ಷಕರು ಯಾರನ್ನ ಹೆಚ್ಚು ಗೊತ್ತಿರ್ತಾರೆ ಅವರಿಗೆ ಪೋಸ್ಟ್ ಕೊಡೋ ಕ್ರಮ ಇದೆಯಲ್ಲ, ಹಾಗೆ ಸೀನಿಯರ್ ಆದ್ರೂ ಕಡೆ ನಾನು ಅವ್ರ ಹತ್ರ ಆಶೀರ್ವಾದ ತಗೊಂಡು, ಗುರುಗಳೇ ಒಂಚೂರು ಆಶೀರ್ವಾದ ಮಾಡ್ಬೇಕು ನಮ್ಗೆ, ಇಲ್ಲಿ ಪರಿಸರ ಅದು ಇದು ನೀವು ಹೇಳ್ಕೊಟ್ಟು ಸ್ವಲ್ಪ ಪ್ರಸಂಗದಲ್ಲಿ ನನ್ ಬೆಳ್ಸಕ್ಕಂತ ಕೇಳ್ಕೊಂಡು ಪಾಪ ಅವರು ನಮ್ಗೆ ಒಳ್ಳೆ ರೀತಿಯಿಂದ ಇದು ಮಾಡಿದ್ರು, ಹೆಲ್ಪ್ ಕೊಟ್ಟಿದ್ರು. ಲಾಸ್ಟ್ ನಾನು ಹೋಗ್ತಿದ್ದೆ ಮೇನ್ಬಾಗುತ್ತಿ ನಂಗೆ ಕೊಟ್ಟಿದ್ದೆ. 3 ವರ್ಷ ಮಾಡಿದ್ದೆ. ಕಡೆ 3 ವರ್ಷದ ಮೇಲೆ ಇಲ್ಲಿ ಭಾರಿ ಒತ್ತಡ ಬಂತ. ಕಡೆ ಇಲ್ಲಿಗೆ ಅವ್ರಿಗೆ ಹೇಳಿ ನಾನು ಅಲ್ಲಿಗೆ ಹೋಗಿ. ಅಲ್ಲಿ ಏನ್ ತೊಂದ್ರೆ ಆಗಿಲ್ಲ ನಿಮಗೆ? ಮಾನಕಟ್ಟೆ 3 ವರ್ಷವು 3 ದಿನ ಕಳೆದಾಗ ಆಗಿದೆ. ಅಷ್ಟು ಒಳ್ಳೆ ಮೇಳ, ಅಷ್ಟು ಒಳ್ಳೆ ವ್ಯವಸ್ಥೆ. ವೇಷಧಾರಿಗಳೆಲ್ಲ ಯಾರು? ವೇಷಧಾರಿಗಳು ಐರ್ಬೈಲ್ ಆನಂದ್ ಶೆಟ್ರು, ಉಪನಾರಾಯಣರಾವ್, ಚಂದ್ರಗೌಡ ಅಂತ ಒಳ್ಳೊಳ್ಳೆ ಆಕ್ಟರ್ಗಳೇ ಇದ್ದಾರೆ. ಒಳ್ಳೆ ಕಲಾವಿದರು, ಒಳ್ಳೆ ಅಭಿಮಾನಿಗಳು. ಮಂದರ್ತಿ ಮೇಳದ ಅಭಿಮಾನಿಗಳಿಗಿಂತ ಅಲ್ಲಿನ ಅಭಿಮಾನಿಗಳು ಸ್ವಲ್ಪ ಇವತ್ತೊಬ್ರು ಭಾಗವತರು ರಜೆ ಆದ್ರೂ ಸಹಿಸಲ್ಲ. ಆತರ ಇಲ್ಲಿನ ಹಾಗಿಲ್ಲ. ಈಗ ಒಂದ್ 2 ಮೇಳ 3 ಮೇಳ ಆಟ ಆಗ್ಬಿಟ್ಟು ನೀವು ರಜೆ ಆದ್ರೆ ನಾನ್ ರಜೆ ಆದ್ರೆ ಕೇಳೋದಿಲ್ಲ. ಅಪರೂಪ ಕೇಳ್ತಾರೆ. ಬರ್ಲಿಲ್ಲ ಅಷ್ಟೇ ಬಿಟ್ರೆ ಒಳ್ಳೆ ಆಗಲ್ಲ, ಕೇಳ್ತಾರೆ. ಬರ್ಲೇಬೇಕು ಅವರು. ನಾನು ಎಷ್ಟೋ ದಿನ ರಜೆ ಮಾಡಿ ಮನೆಗೆ ಹೋದವ, ಮನೆ ಕೆಲಸ ಇರತ್ತಲ್ಲ ನಮ್ಗೆ, ಏನಾದ್ರು ಹಳ್ಳಿ ವಾಪಸ್ ಬಂದ್ರೆ ಅರ್ಧಕ್ಕೆ ಕೆಲಸವನ್ನ ಅವತ್ತು ಬಿಟ್ಟು ತಯಾರಿಯಾಗಿ 4 ಗಂಟೆ ಅಲ್ಲಿಂದ ನಾವು ಇಲ್ಲಿ ಸೌತ್ಕೇಂದ್ರ ಬರ್ಬೇಕಾದ್ರೆ 4:30 ಹೊರಡ್ಲೇಬೇಕು ಮನೆಯಿಂದ. ಹೊರಟು ಬಂದದ್ದು ಎಷ್ಟೋ ದಿನ ಇದೆ. ಆ ಒತ್ತಡಕ್ ಮಣದು ನಾನು ಅಲ್ಲಿ ಬಿಡುವ ಕಾರಣ ಅಂದ್ರೆ ರಜೆ ಕೊಡಕ್ ಬಿಡೋದಿಲ್ಲ. ಹೋರಾಟ ಆದ್ರೂ ರಜೆ ರಜೆ ಬೇಕಾಗ್ತದೆ. ರಜಕ್ಕಾಗಿ ನಾನು ಮಂದರ್ತಿ ಮೇಳದಲ್ಲಿ ಸ್ವಲ್ಪ ರಜದ ಅವಕಾಶ ಇದೆ. ನಾ ಒಂಚೂರು ಮನೆ ಕಡೆ ರೈತಾಪಿ ಇರೋದ್ರಿಂದ ನಂಗೆ ಇಲ್ಲಿ ಅನುಕೂಲ ಅಂತೇಳಿ ನಾನು ರಜಕ್ಕಾಗಿ ಮಂದರ್ತಿ ಮೇಳಕ್ಕೆ ಬರುವ ಕಾರಣ ಒತ್ತಾಯನೂ ಮಾಡಿದ್ರೆ ಇಲ್ಲಿ ತುಂಬಾ. ಅಂದ್ರೆ ಮತ್ತೆ ಪುನಃ ನೀವು ಇದ್ದ ಸಂಸ್ಥೆಯನ್ನ ಪಾಪ ನಾವು ಯಾವಾಗ್ಲೂ ಅಷ್ಟು ಪ್ರೀತಿಯಲ್ಲಿ ಕರೆದ್ಮೇಲೆ ಇವ್ರನ್ನು ಕಡೆಗಣಿಸುವ ಆಗಿಲ್ಲ. ಮನ್ನಣೆ ಕೊಟ್ಟು ಇಲ್ಲಿಗೆ ಬಂದೆ. ಅದ್ರಲ್ಲಿ ಅವ್ರಿಗೆ ನೋವಾಯ್ತು. ಕಾರಣ ಹೇಳಿದ್ರೆ ಹೊರಟು ನಡೆದ್ರು. 3 ವರ್ಷ ಅವರು ಸದಾಶಿವ ಶೆಟ್ರ್ ಅಂತ ಬೇಜಾರ್ ಮಾಡಿದ್ರು. ಏನ್ ಕಡಿಮೆ ಆಯ್ತು, ನಮ್ಮಿಂದ ಏನ್ ತೊಂದ್ರೆ ಆಯ್ತು? ಏನು ತೊಂದ್ರೆ ಆಗ್ಲಿಲ್ಲ. ಇದ್ದ ಸಂಸ್ಥೆಯವರು ತುಂಬಾ ಯಜಮಾನ್ರೆ ಫೋನ್ ಮಾಡಿದ್ದಾರೆ, ಆದ್ರಿಂದ ಹೋಗು ಅಂತ ಮಾಡಿದೆ. ನಂಗೊಂದ್ ಸ್ವಲ್ಪ ಇಲ್ಲಿ ರಜದ ಸಮಸ್ಯೆ ಬರುತ್ತೆ. ಇನ್ನೊಂದೊಮ್ಮೆ ನೀವೆಲ್ಲರೂ ಪ್ರೀತಿಯಲ್ಲಿ ಕರೆದ್ರೆ ಇಲ್ಲಿ ಯಾರಾದ್ರೂ ಭಾಗವತರು ಬಿಡುವ ಸಾಧ್ಯತೆ, ನಿಮ್ ತೊಂದ್ರೆ ಆದ್ರೆ ಖಂಡಿತ ಬಂದು ಇನ್ನೂ ಒಂದ್ ಸೇವೆ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೆ. ಇದು ಬ್ರಹ್ಮಲಿಂಗ ಅಪಾರ, ಅವರ ಶಕ್ತಿ ಅಪಾರ. ಕಷ್ಟ ಆಗ್ಲಿಲ್ಲ. 3 ವರ್ಷ ಸುಖದಲ್ಲೇ 3 ವರ್ಷ ಸೇವೆ ಮಾಡಿ ಬಂದಿದ್ದೀನಿ ಬ್ರಹ್ಮಲಿಂಗ. ಬ್ರಹ್ಮಲಿಂಗ ಅನುಗ್ರಹ. ಆನಂತರ ನೀವು ಮಂದರ್ತಿಗೆ ಬಂದ್ರಿ. ಅಲ್ಲೂ ಪ್ರೇಕ್ಷಕರೆಲ್ಲ ತುಂಬಾ ಕೇಳ್ತಿದ್ರು ನಮ್ಮನ್ನ, ಭಾರಿ ಆಸೆ ಮಾಡಿದ್ರು ಬಿಟ್ಟಿರ್ಬೇಕು ಅಂತ. ತುಂಬಾ ಕಡೆ ನಮ್ಮನ್ನ ಗೌರವಿಸಿದ್ರು. ಭಾರಿ. ಅಲ್ಲಿ ಯಾವ ತರ ಪ್ರಸಂಗ ಇರ್ತೀವಿ ಸರ್? ಅಲ್ಲಿ ಮಾನಕಟ್ಟೆ ಕ್ಷೇತ್ರ ಮಾತ್ಮೆ ಸ್ವಲ್ಪ ಹೆಚ್ಚು, ದೇವಿ ಮಾತ್ಮೆ ಇತರೆ ಪ್ರಸಂಗಗಳು ಆಗೋದು ಕಡಿಮೆ. ನಾನು ಹೋದ್ಮೇಲೆ ಸ್ವಲ್ಪ ಇತರೆ ಪ್ರಸಂಗಗಳು ಸ್ವಲ್ಪ ನಾನು ತಂದು ತೋರಿಸ್ತಿದ್ದೆ. ಸಾಮಾಜಿಕ ಪ್ರಸಂಗ ಅಲ್ಲ, ಈ ಪೌರಾಣಿಕ ಆಗೋದು ಸ್ವಲ್ಪ ಕಡಿಮೆ. ಈ ಕ್ಷೇತ್ರ ಮಾತ್ಮೆ ದೇವಿ ಮಾತ್ಮೆ ಹಾವಳಿ ಹೆಚ್ಚಾಗಿ ಜಾಸ್ತಿ. ಆದ್ರೂ ಮಧ್ಯೆ ಒಂದೊಂದ್ ದಿನ ನಮ್ಮ ಪ್ರಸಂಗಗಳನ್ನೆಲ್ಲ ನಾನು ಅಲ್ಲಿ ಹೋದ್ಮೇಲೆ ಯಯಾತಿ ಪ್ರಸಂಗಗಳು, ದಮಯಂತೋ ಇಂಥದ್ದೆಲ್ಲ ಸ್ವಲ್ಪ ಕೆಲವು ಪ್ರಸಂಗಗಳನ್ನ ಹಾಕಿದ್ರಿ. ಅಂದ್ರೆ ಒಂಥರ ಹೊಸತನ ಬರ್ಲಿ ಅಂತ, ಆಗ ಜನರಿಗೆ ಖುಷಿ ಆಗ್ತದೆ. ಒಂದೇ ನಾಗನಂದನೆ ಪ್ರಸಂಗ ಇಲ್ಲಿ ಆಗ್ತಿತ್ತಲ್ಲ, ಅಲ್ಲೂ ಹಾಕಿದ್ವಿ. ಮತ್ತೆ ಹರಕೆದಾರ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕಾದ್ರೆ ನಮ್ಮ ಧರ್ಮ ಆಗಿರ್ತದೆ. ಅದ್ರ ಮತ್ತೆ ಅಲ್ಲೇನು ಅದು ಇಲ್ಲ ಅವ್ರಿಗೆ ಏನು ಹೌದು, ಕ್ಷೇತ್ರದೇ ಆಟ ಬೇಕು ಅಂದ್ರೆ ಕ್ಷೇತ್ರ ಮಾತ್ಮೆ ಬೇಕಂದ್ರೆ ಮಾಡ್ಲೇಬೇಕು, ದೇವಿ ಮಾತ್ಮೆ ಮಾಡ್ಲೇಬೇಕು. ಅದು ಕಲಾವಿದ್ರು ಏನ್ ಹೇಳ್ಲಿಕ್ಕೆ ಮತ್ತೆ ನಾವು ಬೋರ್ ಆಗ್ತಂತ ಹೇಳ್ಲಿಕ್ಕಿಲ್ಲ. ನಮ್ದು ಪ್ರದರ್ಶನ ನಮ್ಮ ಕರ್ತವ್ಯ ಅದು. ಮತ್ತು ಕ್ಷೇತ್ರದ ವಿಚಾರದಲ್ಲಿ ನಾವೇನು ಮಾತಾಡಕ್ಕಾಗಲ್ಲ. ಕ್ಷೇತ್ರ ವಿಷಯ ಅದಕ್ಕಾಗಿ ನಾವ್ ಇರೋದಲ್ಲ, ಅವರಿಂದಾಗಿ ನಾವು ಪ್ರಸಂಗ ಆಡ್ಲಿಕ್ಕಾಗಿ ಇರೋದು. ಮತ್ತೆ ದೇವರಿಂದ ನಾವು ಅಷ್ಟೇ. 2 ವರ್ಷ 3 ವರ್ಷ 4 ವರ್ಷ ಕಂಟಿನ್ಯೂ ಆಡ್ಸೋರಿಗೆ ಬೇರೆ ಪ್ರಸಂಗಗಳು ಆಡ್ಲಿಕ್ಕೆ ಅವಕಾಶ ಸಿಗತ್ತೆ. ಫಸ್ಟ್ ವರ್ಷ ಆಟ ಆಡ್ಸೋರು ಯಾರು ಬೇರೆ ಪ್ರಸಂಗ ಆಡೋದೇ ಇಲ್ಲ. ಕ್ಷೇತ್ರ ಮಾತ್ಮೆ ಇಲ್ಲಿ ಮಂದರ್ತಿ ಮೇಳದಲ್ಲಿ ಆದ್ರೂ ಕ್ಷೇತ್ರ ಮಾತ್ಮೆ, ಮಾನಕಟ್ಟೆಯಲ್ಲಿ ಆದ್ರೂ ಕ್ಷೇತ್ರ ಮಾತ್ಮೆ. 2ನೇ ವರ್ಷ ಆಟ ಅವ್ರದ್ದು 3-4 ವರ್ಷ ಕಂಟಿನ್ಯೂ ಆಡ್ಸೋರು ಬೇರೆ ಪ್ರಸಂಗ ಆಡಿಸ್ತಾರೆ. ಅವ್ರ ಆಯ್ಕೆ. ಹಾಗೆ ಸರ್, ತಾವು ಮಾನಕಟ್ಟೆ ಮೇಣದಲ್ಲಿ ಒಳ್ಳೆ ಇದು ಭಾಗವತರಾಗಿ, ಪ್ರಧಾನ ಭಾಗವತರಾಗಿ ಮಂದರ್ತಿಲಿದ್ದವರು ಅಲ್ಲಿಗೆ ಹೋದ್ರು. ಅಲ್ಲಿಂದ ಮತ್ತೆ ಪುನಃ ರಜೆಯ ಸಮಸ್ಯೆಯಿಂದಾಗಿ ಈ ಕಡೆ ಬಂದ್ರಿ. ಬೇರೆ ಸಮಸ್ಯೆ ಇಲ್ಲ ಅಲ್ಲ ಸರ್? ಮತ್ತೆ ಮಂದಾರ್ತಿಗೆ ಬಂದು, ಮಂದಾರ್ತಿಯಲ್ಲಿ ಈಗ ಎಷ್ಟು ವರ್ಷ ಆಯ್ತು ಸರ್? ಈಗ 2 ವರ್ಷ ಮುಗಿಸಿದೀನಿ.
ಇನ್ನೀಗ 3ನೇ ವರ್ಷ ಬರೋ ವರ್ಷ ಸೀಸನ್ ಬಂದ 3ನೇ ವರ್ಷ ಆರಂಭ. 3ನೇ ವರ್ಷ ಆರಂಭ ಅಂದ್ರೆ ಮೊನ್ನೆ ಬಂದಷ್ಟು ನೀವಾಗ 2 ವರ್ಷ ಆಯ್ತು ಬಂದಿದ್ದು. ಅಂದ್ರೆ ಎಷ್ಟನೇ ಇಸಲಿ 24ಕ್ಕೆ ಬಂದ್ರ? 24, 25 ಆಯ್ತು. 24, 25, 26, 27ಕ್ಕೆ ಈಗ ಮತ್ತೆ ಪುನಃ ಮಂದಾರ. ಇದು 3ನೇ ವರ್ಷ ಈಗ ನೀವು? 3ನೇ ವರ್ಷ ಆಗತ್ತೆ ನೆಕ್ಸ್ಟ್. ಹೌದು. ಅಂದ್ರೆ ಈಗ ಇದು ಮಂದಾರ್ತಿ ಮೇಳ ನೀವೀಗ ಹೋಗುವಾಗ ಇದ್ದಂತ ಮೇಳ ಅಂದ್ರೆ ನೀವು 3 ವರ್ಷ ಮೊದ್ಲು, ಈಗ ಕೊರೋನಾಕ್ಕಿಂತ ಮೊದ್ಲು ಹೋಗಿದ್ರಿ ನೀವು? ಇಲ್ಲ, ಕೊರೋನಾ ಬಂದ ವರ್ಷನೇ ಮಾನ್ಕಟ್ಟೆಗೆ ಹೋದ್ರಿ. ಮುಗೀತಲ್ಲ, ಮುಗಿದ ಕೊರೋನಾದಲ್ಲಿ ಇದ್ದೆ ನಾನು ಇಲ್ಲಿ. ಕೊರೋನಾ ಇದ್ದಲ್ಲಿ ನಮ್ಗೆ 1 ತಿಂಗಳ ಸಂಬಳನೂ ಸಹ ಇಲ್ಲಿ ಮಂದಾರ್ತಿ ದೇವಸ್ಥಾನದವ್ರು ಕೊಟ್ಟಿದ್ರು. ದೇವಸ್ಥಾನದವ್ರು ಕೇಳಿದ್ರು, ನೀವು ಬಿಟ್ಟು ಹೋಗೋರಲ್ಲ, ನಿಮ್ಗೆ 1 ತಿಂಗಳ ಸಂಬಳ ನಾವು ಕೊಡೋದಿಲ್ಲ ಅಂದ್ರೆ ಮಾತಿನಷ್ಟೇ. ಆಯ್ತು ಸರ್, ಇಷ್ಟ ಇದ್ರೆ ಕೊಡ್ಬೋದು, ಕಷ್ಟ ಇದ್ರೆ ಬೇಕು. ಆ ಸಂಬಳಕ್ಕಾಗಿ ನಾನು ಇಲ್ಲಿ ಉಳಿಯಲ್ಲ, ಹೋಗದೆ ಅಂತ ಇರ್ಲಿಕ್ಕೆ, ನಾ ಸಂಬಳ ಕಟ್ ಮಾಡಲ್ಲ, ತಗೊಂಡೋಗಿದ್ದೀನಿ ಅಂತ ಕೊಟ್ಟಿದ್ರು. 50,000 ರೂಪಾಯಿ ಸಂಬಳ, 1 ತಿಂಗಳ ಸಂಬಳ ಕೊಟ್ಟಿದ್ರು. ಗ್ರೇಟ್. ನಿಮ್ ಇಷ್ಟದ ಯಾವ್ದು ಬೇಕಾದ್ರೆ ಹಾಡ್ಬೋದು, ಪೌರಾಣಿಕ ಇರ್ಬೋದು, ಸಾಮಾಜಿಕ ಪ್ರಸಂಗದ ಯಾವ್ದಾರು ಒಂದು ಗೀತೆ. ನಮನ ಪಾದಕ್ಕೆ ವಿಪನೆ ರುಚಿಮತಿ ಮಧುರ ರಮಣನ ಸತಿಯು ನಾನೇ. ರುಚಿಮತಿ ಮಧುರ ರಮಣನ ಸತಿಯು ನಾನೇ. ಸುಮವನ ಕೆನ್ನಯ ಸಖಿಯರೊಂದಿಗೆ ಬಂದೆ. ಸುಮವನ ಕೆನ್ನಯ ಸಖಿಯರೊಂದಿಗೆ ಬಂದೆ. ರಮಿಸುತ್ತ ಕಡೆ ಇಯರು ಕೊಯ್ವರು. ರಮಿಸುತ್ತ ಕಡೆ ಇಯರು ಕೊಯ್ವರು. ನನ್ನ ಪಾದಕ್ಕೆ ಬಿಕ್ಕನೆ ರುಚಿಮತಿ ಮಧುರ ರಮಣನ ಸತಿಯು ನಾನೇ. ಮಧುರ ರಮಣನ ಸತಿಯು ನಾನೇ. ಆ ಆ ಆ ಖುಷಿ ಆಯ್ತು. ಇದು ಹಿಂದೋಳ ರಾಗದಲ್ಲಿ, ಮತ್ತೆ ಇದು ಪೌರಾಣಿಕ ಪ್ರಸಂಗ, ಅದು ಮಧುರ ಮಹೇಂದ್ರ ಪ್ರಸಂಗ. ಖುಷಿ ಆಯ್ತು ಸರ್ ಕೇಳಿ. ಅದೇ ಸರ್, ತಮ್ಮ ಈಗ ಮಂದಾರ್ತಿಯಲ್ಲಿ ಅಂತ ಪ್ರಸಂಗ ಮಾಡುದಿಲ್ಲ? ಮಾಡ್ತಾರೆ ಮಂದಾರ್ತಿಯಲ್ಲಿ. ಡಿಮಾಂಡ್ ಇದ್ರೆ ಮಾಡ್ತಾರೆ. ಪ್ರಸಂಗಕರ್ತರು ಯಾರು? ಪ್ರಸಂಗಕರ್ತಕ್ಕಿಂತ ನೀವು ಆಟದ ಪಾರ್ಟಿಗಳು ಹೇಳಿದ್ರೆ ನಮ್ಗೆ ಇಂಥ ಪ್ರಸಂಗ ಬೇಕು ಕೇಳಿದ್ರೆ ನಾವು ಮಾಡ್ತೇವೆ. ಇದೆಲ್ಲ ಚಾಲ್ತಿಯಲ್ಲಿರುವ ಪ್ರಸಂಗ. ಹೌದೌದು, ಒಳ್ಳೆ ಪ್ರಸಂಗ ಇದು ಮಧುರ ಮಹೇಂದ್ರ. ಈ ಧ್ರುವ ಚರಿತ್ರೆನು ಅಥವಾ ಐರಾವತವು, ಈಗ ಇಂತಿಂತ ಪ್ರಸಂಗಗಳು ಚಾಲ್ತಿಯಲ್ಲಿ ಇಲ್ಲ. ಅವಲ್ಲ ಆದ್ರೆ ಮುಂಚೆ ಒಂದು ವಾರದ ಮುಂಚೆ ಹೇಳಿದ್ರೆ ನಾವು ಅದನ್ನೆಲ್ಲ ಸ್ವಲ್ಪ ಪ್ರಿಪೇರ್ ಆಗ್ಬೇಕಲ್ಲ, ಕಲಾವಿದರಿಗೂ ಗೊತ್ತಾಗ್ಬೇಕು, ನಮಗೂ ಗೊತ್ತಾಗ್ಬೇಕು, ಓದ್ಕೋಬೇಕು ನಾವು. ಅದ್ ಕತೆ ಹೇಗಿದೆ ಅಂತ ನಮ್ಗೆಲ್ಲ ಇನ್ನು ಫುಲ್ ತಿಂಕಿನವ್ರು ಕೆಲವು ಪ್ರಸಂಗಗಳು ಹಾಡ್ತಾರೆ, ತುಂಬಾ ಮಾಡ್ತಾರೆ. ಹೌದು, ನಾವು ಮಾಡ್ತೀವಿ. ಹೋರಾಟ ಮಾಡಿದ್ರೆ ಮಾಡೋದು ಕಷ್ಟ ಅಲ್ಲ. ವಿದ್ಯಾವಂತರು ಇದ್ದಾರೆ ನಮ್ಮ ಮೇಳದಲ್ಲಿ. ಪುರುಷ ವೇಷಧಾರಿಗಳು, 2ನೇ ವೇಷಧಾರಿಗಳು, ಹಿರಿಯ ಕಲಾವಿದರು ಇರ್ತಾರೆ. ಅವ್ರನ್ನ ನಾವು ತಗೊಂಡು ನಾವು ಸಹ ಕೂತ್ಕೊಂಡು ಒಂದ್ ದಿನ 2 ದಿನ ಅದನ್ನ ಅಭ್ಯಾಸ ಮಾಡ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ನೋಡಿ ಅಂತ ಪ್ರಸಂಗಗಳನ್ನು ಒಳ್ಳೊಳ್ಳೆ ಸೀನ್ಗಳು ಮಾತ್ರ ತಗೊಂಡು ಬೇಡದಿದ್ದು ಬಿಡ್ಬೋದು. ಈಗ ಹೊಸ ಪ್ರಸಂಗ ಅಮರ ಮಹೇಂದ್ರ ಅಂತ ನಮ್ಮ ಮೇಳದಲ್ಲಿ ಆಡ್ತೀವಿ. ಅದು ಹೊಸ್ತು ಬರ್ತದೆ. ಕತೆ ಅದು ನಹುಷನ ಕತೆ. ನಹುಷ ಚರಿತ್ರೆ ಇದೆ. ಅದು ನಮ್ ಮಾಡ್ಲಿಕ್ಕೆ ಅಷ್ಟು ಅಂದ್ರೆ ನಮ್ಗೆ ಹೇಳ್ಕೊಡೋರು ಅಥವಾ ನಾವು ಅದನ್ನ ಮಾಡ್ಲಿಲ್ಲ. ನಾವು ಎಲ್ಲರೂ ಸೇರ್ಕೊಂಡು ಅದ್ರ ಬಗ್ಗೆ ಪ್ರಯತ್ನ ಮಾಡ್ಲಿಲ್ಲ. ಬೇರೆಯವ್ರು ಬರೆದು ಕೊಟ್ಟು, ಈಗ ಹೊಸಬ್ರಲ್ಲ, ಈಗ ಕೃತಿಕಾರ ಅವ್ರು ಬರೆದು ಕೊಟ್ಟು ನಾವು ಅದನ್ನ ಮಾಡ್ತಾ ಇದೀವಿ. ಹೊಸ ರೂಪ ಏನೋ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಹೋದ ವರ್ಷ ಎಲ್ಲ ಆಚೆ ವರ್ಷ ಮಂದಾರ್ತಿ ಮೇಳಕ್ ಬಂದ ವರ್ಷ ಮಂದಾಕಿನಿ ಅಂತ ಪ್ರಸಂಗ. ಭಗೀರಥನ ಕಥೆ. ಗಂಗೆಯನ್ನ ದರಗಿತಾವ. ಅದು ಇಷ್ಟು ದಿನ ತನಕ ಬಂದದ್ದು ಕಡಿಮೆ. ಮಾತೆ ಮಂದಾಕಿನಿ ಅದು ಬಂತು ನಮ್ಮ ಮೇಳದಲ್ಲಿ. ನಮ್ಮ 3ನೇ ಮೇಳದಲ್ಲಿ ಭಾರಿ ತುಂಬಾ ಪ್ರಯೋಗ ಆಯ್ತು. ಒಂದು 50 ಪ್ರಯೋಗದ ಮೇಲೆ ಆಗಿರ್ಬೋದು. ಅಂತದ್ನೆಲ್ಲ ಹಳೇದನ್ನೇ ಹೊಸದಾಗಿ ಪ್ರಸಂಗಕರ್ತರು ಮಾಡ್ಕೊಟ್ರು. ಅದು ನಮ್ಮ ಮೇಳದಲ್ಲೂ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಆಗಿದೆ. ಇನ್ನೂ ಆಗ್ತಾ ಇರತ್ತೆ. ಮಾಡ್ಬೋದು. ಸಾಹಿತಿಗಳು ಪ್ರಯತ್ನ ಪಟ್ಟು ಇಷ್ಟು ಈ ಕಂದಾವರ ರಘುರಾಮ್ ಶೆಟ್ರು, ಈ ಸೀತಾಪರಮ್ಯ ಇಂಥ ಪ್ರಸಂಗ
ಧನ್ಯವಾದ.